ಎಲ್ಲ ಸಾಹಿತ್ಯ ದಿಗ್ಗಜರು ಮತ್ತು ಸಾಹಿತ್ಯ ಪ್ರೇಮಿಗಳಿಗೆ ನಮಸ್ಕರಿಸುತ್ತಾ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗ ಬಗ್ಗೆ ನನ್ನ ವೈಯಕ್ತಿಕ ಅಭಿಪ್ರಾಯನ ಹಂಚ್ಕೊಳ್ಳಿಕ್ಕೆ ಬಂದಿದ್ದೀನಿ. ಸೊ ಡಿ ವಿ ಜಿ ಅವರು ವೈಯಕ್ತಿಕವಾಗಿ ನನಗೆ ಯಾಕೆ ಭಾಳ ಇಷ್ಟ ಆಗ್ತಾರೆ ಅನ್ನೋದಕ್ಕೆ, ಸುಮಾರು ಕೆಲವ್ರಿಗೆ ನಾವು ಸ್ಟೂಡೆಂಟ್ಸ್ಗೆ ಇವ್ರಿಗೆ ಎಲ್ಲ ಹೇಳ್ಬೇಕಾದ್ರೆ ಸ್ವಲ್ಪ ಹೇಳ್ತೀವಿ, ಫೇಲ್ ಆದರೆ ಇದಾದರೆ ಏನೋ ಪ್ರಾಣ ಹೋಯ್ತು ಅನ್ನಂಗೆ ಆ ರೀತಿ ಇದು ಮಾಡಬೇಡಿ ಅಂತ. ಒಂದು ಉದಾಹರಣೆ ಕೊಡಲಿಕ್ಕೆ, SSLC ಪಾಸ್ ಆಗದೆ ಇರೋಂಥ ವ್ಯಕ್ತಿ, ಅದರಲ್ಲೂ ಮ್ಯಾಥ್ಸು ಮತ್ತು ಕನ್ನಡ, ಮುಂದೆ ಅವರು ಬರೆದಂಥ ಏನು ಸಾಹಿತ್ಯ ಇದು ಆಗುತ್ತೆ, ಕನ್ನಡ ಮೈಸೂರು ಯೂನಿವರ್ಸಿಟಿಗೆ MAಗೆ ಟೆಕ್ಸ್ಟ್ ಆಗುತ್ತೆ. ಸೊ ಮೈಸೂರು ಯೂನಿವರ್ಸಿಟಿ ಡಾಕ್ಟ್ರೇಟ್ ತಗೊಳ್ತಾರೆ. ಅದಾದಮೇಲೆ ಅವರ ಸಾಕಷ್ಟು ಸಾಹಿತ್ಯ ಮತ್ತು ಅವರು ಸಾಕಷ್ಟು ಕೃತಿಗಳನ್ನ ಇದನ್ನು ರಚಿಸ್ತಾರೆ. ಮತ್ತು ಅವರ ವೈಯಕ್ತಿಕವಾಗಿ ಯಾಕೆ ಇಷ್ಟ ಆಗ್ತಾರೆ ಅಂದರೆ, ಅವರ ನಡೆಗೆ ಮತ್ತು ಸಾಹಿತ್ಯಕ್ಕೆ ಅಷ್ಟೊಂದು ವ್ಯತ್ಯಾಸ ಕಂಡು ಬರೋದಿಲ್ಲ. ಅವ್ರು ಏನೇನು ಸಾಹಿತ್ಯದಲ್ಲಿ ಮೆನ್ಷನ್ ಮಾಡಿರ್ತಾರೆ, ಬಹುಶಃ ಅವರ ನಡವಳಿಕೆಯಲ್ಲಿ ಅವರು ಕಂಡಂಥ ಘಟನೆಗಳು ದೃಢೀಕರಿಸ್ತವೆ. ಸೊ ಹಾಗಾಗಿ ಅವ್ರ ಬಗ್ಗೆ ಭಾಳ ಕುತೂಹಲ ಅಂದರೆ ಭಾಳ ಹೆಚ್ಚಿಗೆ ಆಸಕ್ತಿ ಇದು ಮೂಡುತ್ತೆ. ಬಹುಶಃ ನನ್ನ ಹತ್ರನೂ ಒಂದು ಪುಸ್ತಕ ಇದು ಇಟ್ಕೊಂಡಿದೆ, ಯಾರು ಡಿ ವಿ ವೆಂಕಟರಮಣನ್ ಅಂತೇಳಿ. ಬಹುಶಃ 17 ವರ್ಷ ಅವ್ರ ಜೊತೆ ಒಡನಾಟ ಇಟ್ಕೊಂಡಿದ್ದು, ಆ ಗೋಖಲೆ ಸಂಸ್ಥೆಯಲ್ಲಿ ಅವರು ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿರ್ತಾರೆ. ಸೊ ಅವ್ರದ್ದನ್ನು ಓದಬೇಕಾದ್ರೆ ಅವರು ಹಾಗೆ ಮೆನ್ಷನ್ ಮಾಡ್ತಾರೆ. ಅವರು ಮಂಕುತಿಮ್ಮನ ಕಗ್ಗ ಅವರು ಬರಿಬೇಕಾದ್ರೆ ಬರೆದಿದ್ದಾರೆ. ಸೊ ಅದನ್ನು ನಿಸದವಂ ಗ್ರಂಥಾನುಭವಗಳಿಂದ ಆರಿಸುತ್ತಾ, ಅಂದರೆ ಅವರ ಸತ್ಯನ ಅವರ ಗ್ರಂಥ ಮತ್ತು ಬೇರೆ ಅವರ ಅನುಭವಗಳಿಂದ ಸೇರಿಸಿ ಇದು ಮಾಡಿ ಬರೆದಿದ್ದಾರೆ ಅನ್ನೋ ದೃಷ್ಟಿನಲ್ಲಿ ಇದು ಮಾಡ್ತಾರೆ. ಆಮೇಲೆ ಅವರು ಮಂಕುತಿಮ್ಮನ ಕಗ್ಗ ಓದುವ ಬಗೆನೂ ಸಹ ಅದರಲ್ಲಿ ಮೆನ್ಷನ್ ಮಾಡ್ತಾರೆ. ಒಂದು, ಆ ಪದ್ಯ ಓದೋದು ಸ್ವಲ್ಪ ಎಲ್ರಿಗೂ ಆಗೋಲ್ಲ, ಕಷ್ಟ. ಒಂದು ಡಿಕ್ಷನರಿ ಇಟ್ಕೊಂಡು ಓದೋವಂಥದ್ದು ಮತ್ತು ಅದನ್ನು ಮೆನ್ಷನ್ ಮಾಡುವಂಥದ್ದು. ಎರಡನೇದು, ಅವ್ರು ಸಾಕಷ್ಟು ಕೃತಿಗಳು ಬರೆದಿದ್ದಾರಲ್ಲ, ಎಸ್ಪೆಷಲಿ ಆ ಒಮರನ ಹೊಸಗೆ ಮತ್ತು ಬ್ರಹ್ಮಪುರಿಯ ಭಿಕ್ಷುಕ, ದೇವರು, ಸಂಸ್ಕೃತಿ ಎಲ್ಲ ಇದೆ. ಅದರಲ್ಲೆಲ್ಲ ಈ ಮಂಕುತಿಮ್ಮನ ಕಗ್ಗದ ಸ್ವಲ್ಪ ಇವನ್ನ ಅಳವಡಿಸ್ಕೊಂಡಿದ್ದಾರೆ. ಅದರಲ್ಲಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಇದು ಸಿಗುತ್ತೆ. ಸೊ ಆ ಅರ್ಥ ಇದು ತಗೊಂಡು ನೀವು ಇದು ಮಾಡಿ ಓದಿದಾಗ ಭಾಳ ಪರಿಪೂರ್ಣವಾಗಿರುತ್ತೆ. ಇದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಆಮೇಲೆ ಮೇಯ್ನು ಎಲ್ಲ ಇದರಲ್ಲೂ ಅವರು ಇಂಟೆನ್ಷನ್, ಇದು ಬಾಳ್ಗೆ ಸಲ್ಲುವ ತತ್ವ, ಇದು ಭಾಳ ಇಂಪಾರ್ಟೆಂಟ್, ಭಾಳ ಚೆನ್ನಾಗಿ ಇದು ಮಾಡ್ತಾರೆ. ನಾವು ಇವನ್ ಬೆಳಿಗ್ಗೆ ನಮ್ಮ BK ರವಿಕುಮಾರ್ ಸರ್ರು, ನಮ್ಮ ರವಿಕುಮಾರ್ ಹೊರಗಡೆ ಮಾತಾಡಬೇಕಾದ್ರೆ ಅಲ್ಲಿ ಹೊರಗಡೆ ಏನೋ ಹೇಳ್ತಾಯಿದ್ರು ಸರ್. ಅವಾಗ್ಲೂ ಕೆಲವ್ರು ಏನು ಭಾಳ ನಾನೇ ದೊಡ್ಡವನು ಅಂದರೆ ಎಲ್ಲ ಇದಾಗೋದಿಲ್ಲ, ಬೇರೆ ಮಿಂಗಲ್ ಆಗೋದಿಲ್ಲ, ಸ್ವಲ್ಪ ಸುಪೀರಿಯರು ಅನ್ನೋ ಇದರಿಂದ ಇದು ಮಾಡ್ತಾರೆ ಅನ್ನೋ ರೀತಿ ಸುಮ್ಮನೆ ಜನರಲ್ಲಾಗಿ ನಾವು ಸ್ಟೂಡೆಂಟ್ಸು ಮತ್ತು ಯಾರೂ ಮಿಂಗಲ್ ಆಗೋದಿಲ್ಲ ಅಂತ. ಆಗಲೇ ನನಗೆ ಅವಾಗೊಂದು ಅವರು ಬರೆದಿರೋ ಇದು ಬಂತು. ಅದು ಅದರಲ್ಲಿ, ಅಕ್ಕಿಯೊಳಗೆ ಅನ್ನವನು ಮೊದಲಾರು ಕಂಡವನು, ಅಕ್ಕರದ ಬರಹಕ್ಕೆ ಮೊದಲಿಗನದಾರು, ಲೆಕ್ಕವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ ದಕ್ಕುವುದೇ ನಿನಗೆ ಜಸ ಮಂಕುತಿಮ್ಮ. ಇದು ಎಲ್ಲರಿಗೂ ಗೊತ್ತು, ಇದು ಚೌಪದಿ ಇದು ಅಂತೇಳಿ ಇದೆಲ್ಲ ಗೊತ್ತಿದೆ. ಅವ್ರು ಪ್ರತಿಯೊಂದು ಸಾಲು ನೋಡಿ, ಎರಡನೇ ಅಕ್ಷರ ಒಂದೇ ಅಕ್ಷರದ ರೂಪಾಂತರ ಇದೆ ಆದಿಪ್ರಾಸದಲ್ಲಿ. ಅಕ್ಕಿಯೊಳಗೆ ಅನ್ನವನು ಮೊದಲಾರು ಕಂಡವನು ಕಾ ಬರುತ್ತೆ, ಲೆಕ್ಕವಿರಿಸಿಲ್ಲ ಜಗತ್ತು ಅನ್ನಾದಿ ಬಂಧುಗಳ ಕಾ ಬರುತ್ತೆ, ದಕ್ಕುವುದೇ ಎರಡನೇ ಅಕ್ಷರ ಎಲ್ಲ ಒಂದೇ ಅಕ್ಷರದ ರೂಪಾಂತರ. 945 ಹಾಗೆ ಬರೆದಿದ್ದಾರೆ. ಸೊ ಹಾಗಾಗಿ ಅವರ ಇದನ್ನು ಬರಿಬೇಕಾದ್ರೆ ಅದನ್ನು ತುಂಬ ಯೋಚನೆ ಮಾಡಿ ಇದು ಮಾಡಿ ಬರೆದಿದ್ದಾರೆ. ಸುಮ್ಮ ಕಂಟಿನ್ಯೂಸ್ ಆಗಿ ಓದಿದಾಗ ಒಂದಕ್ಕೊಂದು ಲಿಂಕ್ ಇಲ್ವೇನೋ ಅಂತ ಅನಿಸುತ್ತೆ. ಬಟ್ ಅವ್ರ ಹಿನ್ನೆಲೆನ ತೊಗೊಂಡು ಅವರ ಅನುಭವನ ಇದನ್ನು ಕನ್ಸಿಡರ್ ಮಾಡಿ ನಾವು ನೋಡಿದಾಗ, ಸೊ ಇದು ಖಂಡಿತವಾಗ್ಲೂ ಎಲ್ಲರಿಗೂ ಅಪ್ಲೈ ಆಗುತ್ತೆ, ಇದಾಗುತ್ತೆ ಅಂತ ಅನಿಸುತ್ತೆ. ನಾನಂತೂ ಸ್ವಲ್ಪ ಬೇಸರ ಆದಾಗ ಅಥವಾ ಹುಡುಗರಿಗೆ ಏನಾದರೂ, ನಾನಲ್ಲಿ ಕಾಲೇಜಲ್ಲಿ ಪಾಠ ಮಾಡ್ತೀನಿ, ಕೆಲವು ಟೈಮು ಅವಶ್ಯಕತೆ ಇದ್ದಾಗ ಕೌನ್ಸಿಲಿಂಗ್ಗೆ ಇದಕ್ಕೆ ಹುಡುಗರಿಗೆ ಎಲ್ಲ ಹೇಳಲಿಕ್ಕೆ ಇವನ್ನ ಸ್ವಲ್ಪ ಬಳಸ್ಕೊಳ್ತೀನಿ. ಅದರಲ್ಲೂ ಕೆಲವಂತೂ ಭಾಳ ನನಗೆ ಚೆನ್ನಾಗಿದೆ. ನಾವು ಈ ಎಸ್ಪೆಷಲಿ ಫೈನಲ್ ಇಯರ್ ಡಾಕ್ಟರ್ಸು ಇವರು ಬಂದಾಗೆಲ್ಲ ಹೇಳಬೇಕಾದ್ರೆ ಅವ್ರಿಗೂ ಒಂದು ಇದನ್ನು ಸ್ವಲ್ಪ ಹೇಳಿಬಿಟ್ಟೆ ಇದು ಮಾಡಿ ಕಳಿಸ್ತೀವಿ. ಎಷ್ಟಾಗುತ್ತೋ ಅಷ್ಟು ಅಟ್ಲೀಸ್ಟ್ ಒಬ್ಬರಾದರೂ ಇದಾಗ್ತಾರೆ ಅಂತ. ಇದರಲ್ಲಿ ನಮ್ಮ ಡಾಕ್ಟ್ರುಗಳೆಲ್ಲ ಪ್ರಾಕ್ಟೀಸಿಂಗ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಹೇಳೋದು, ಅನ್ನ ಉಣುವೊಂದು ಕೇಳು ಅದನ್ನು ಬೇಯಿಸಿದ ನೀರಂತ. ಅನ್ನ ಊಟ ಮಾಡಬೇಕಾದ್ರೆ ನಾವು ಅನ್ನನ ಹೇಗೆ ಕಲಿಸ್ತೀವಿ, ಕೈ ಹಿಂಗೆ ತೊಗೊಂಡು ನೋಡಿಕೊಂಡ್ರೆ ಸೊ ಎಷ್ಟು ನೀರು ನಮ್ಮ ಕೈಗೆ ಹತ್ತಿದೆ ಅಂತ ನೋಡ್ಕೋಬೇಕಂತೆ. ಅನ್ನ ಉಣುವೊಂದು ಕೇಳು ಅದನ್ನು ಬೇಯಿಸಿದ ನೀರು, ನಿನ್ನ ದುಡಿತದ ಬೆವರು ಪರರ ಕಣ್ಣೀರು ಅಂತ. ನೀನು ನಿಜವಾಗ್ಲೂ ದುಡಿದ್ಬಿಟ್ಟು ಇದು ಮಾಡಿ ನೋಡ್ಕೊಂಡಿದ್ಯಾ, ಇಲ್ಲ ಅಂತಂದರೆ ಬೇರೆಯವ್ರ ಹತ್ರ ಜಾಸ್ತಿ ಕಿತ್ಕೊಂಡು ತಿಂತಿದೀಯಾ ಅಂತ. ಸಪೋಸ್ ನಾವು ಸಂಸ್ಥೆ ಕೆಲಸ ಮಾಡಬೇಕಾದ್ರೂ ಅಷ್ಟೇ, ನಮ್ಗೆ ಎಷ್ಟು ಸಂಬಳ ಕೊಡ್ತಾರೆ ಅದಕ್ಕೆ ತಕ್ಕನಂಗೆ ನಾವು ನೋಡಿಕೊಂಡ್ರೆ ಓಕೆ. ಏನೂ ಕೆಲಸ ಮಾಡೋದಲ್ಲೇ ಹಾಗೆ ತಿಂತಾ ಇದ್ದೀವಿ ಅಂತ ಅಂದರೆ, ಅನ್ನ ಉಣುವೊಂದು ಕೇಳು ಅದನ್ನು ಬೇಯಿಸಿದ ನೀರು, ನಿನ್ನ ದುಡಿತದ ಬೆವರು ಪರರ ಕಣ್ಣೀರು,
ತಿನ್ನು ನೀ ಜಗಕ್ಕೆ ತಿನ್ನಲಿ ತಿನ್ನುತ್ತಾ. ನಾವು ಎಷ್ಟು ಕೊಟ್ಟಿದ್ದೇವೋ ಅಷ್ಟು ಮಾತ್ರ ತಿನ್ನಬೇಕಂತೆ. ಅಕಸ್ಮಾತ್ ತಿನ್ನು ಜಾಸ್ತಿ ತಿಂದರೆ ತಿನ್ನು ನೀ ಜಗಕ್ಕೆ ತಿನ್ನಲಿ ತಿನ್ನುತ್ತಾ ಮಿಕ್ಕೂಟ ಜೀರ್ಣಿಸದ ಋಣಶೇಷ ಮಂಕುತಿಮ್ಮ ಅಂತ. ಇನ್ನೂ ಜಾಸ್ತಿ ತಿಂದರೆ ನೀವು ಈ ಜನ್ಮದಲ್ಲಲ್ಲ ಮುಂದಿನ ಜನ್ಮದಲ್ಲಾದರೂ ಜಾಸ್ತಿ ಕೆಲಸ ಮಾಡಿ ತೀರಿಸ್ಬೇಕಾಗತ್ತೆ. ಸೊ ಹಾಗಾಗಿ ಈ ಥರದವು ತುಂಬ ಜಾಸ್ತಿ ಇದ್ದಾವೆ. ನಾನು ಸಾಕಷ್ಟು ಇದನ್ನು ನೋಡ್ತಿರ್ತೇನೆ. ನಮ್ಮ ಶ್ರೀಧರ್ ಭಟ್ ಸರು ಸಹ ಅದರಲ್ಲಿ DVG ಅವರ ಮಂಕುತಿಮ್ಮನ ಕಗ್ಗ ಯೂಟ್ಯೂಬಲ್ಲಿ ಇದರಲ್ಲಿ ಬೇರೆಯವ್ರದ್ದು ನೋಡ್ತಿರ್ತೀನಿ. ಬಟ್ ನನಗೆ ಅದರಲ್ಲಿ ಸ್ವಲ್ಪ ಜಾಸ್ತಿಯಾಗಿ ಇದಾಗಂಥವನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಸೊ ತುಂಬ ಇದಕ್ಕೆ ಅನುಕೂಲ ಮಾಡಿಕೊಟ್ಟಂಥ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ತಮಗೆ ವಂದಿಸುತ್ತಾ ನಾನು ಮಾತು ಮುಗಿಸ್ತೀನಿ.